ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದೊಂದು ಸಾರಿ ಮನೇಲಿ ಏನೆಲ್ಲ ಇದ್ರೂ ಅಡುಗೆ ಏನು ಮಾಡಲಿ, ತಿಂಡಿ ಏನು ಮಾಡಲಿ, ಸಾಂಬಾರಿಗೆ ಏನು ಮಾಡಲಿ ಅಂತಲೇ ಯೋಚಿಸ್ತಾ ಇರ್ತೀವಲ್ಲ. ಅದೇ ಥರ ನನಗಿವತ್ತು ರಾತ್ರಿ ಅನ್ನಿಸ್ತು, ಏನು ಮಾಡಲಿ ಇವಾಗ ಸಾಂಬಾರು ಮಾಡೋಕ್ಕೆ ನನಗೆ ಮೂಡಿಲ್ಲ, ಏನು ಮಾಡಬೇಕು, ಏನು ಮಾಡೋಣ ಅಂದ್ಕೋತಾ ಇದ್ದೆ. ಆವಾಗ ಎಗ್ ರೈಸ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಬನ್ನಿ ನೋಡೋಣ ನಾನು ಹೇಗೆ ಮಾಡಿದ್ದೀನಿ ಎಗ್ ರೈಸ್ ಅಂತ. ಮೊದಲಿಗೆ ನಾನಿಲ್ಲಿ ಬಿಡಿ ಬಿಡಿಯಾಗಿರಬೇಕಲ್ವ ಅನ್ನ, ಅದಕ್ಕೋಸ್ಕರ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ. 3 ವಿಷಲ್ ತೊಗೊಂಡಿದ್ದೀನಿ. 2ನೇ ವಿಷಲ್ ಆದ ತಕ್ಷಣ ನಾನು ಫುಲ್ ಲೋ ಫ್ಲೇಮ್ನ ಲೋ ಮಾಡಿಬಿಡ್ತೀನಿ. ಯಾಕೆಂದರೆ ಅನ್ನ ಸಾಫ್ಟ್ ಆಗಿರಬೇಕು, ಉದುದ್ರಾಗಿದ್ರೂ ಸಾಫ್ಟ್ ಬರಬೇಕಲ್ಲ, ಅದಕ್ಕೋಸ್ಕರ. ನಾನಿಲ್ಲಿ ಎಗ್ ರೈಸ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡಿರೋ ಸಾಮಗ್ರಿಗಳು ನೋಡಿ: 3 ಮೊಟ್ಟೆ, 1 ಸ್ಪೂನ್ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಖಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ತೊಗೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೋಸ್ಕರ ಎಗ್ ರೈಸ್ನ ರೆಡಿ ಮಾಡ್ತಾಯಿದ್ದೀನಿ. ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಹೀಟಿಗೆ ಇಟ್ಟಿದ್ದೀನಿ. ಫಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಫ್ಲೇಮ್ನ ಫುಲ್ ಲೋ ಅಲ್ಲಿಡಬೇಕದು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಳ ಹಿಡಿಯುತ್ತೆ ಮತ್ತು ಸೀದೋಗ್ಬಿಡುತ್ತೆ. ಫುಲ್ಲು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮೊಟ್ಟೆನ ಒಂದೊಂದೇ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆನ ನಾವು ಹಾಕಿದ ಕೂಡಲೇ ಸ್ಪೂನಿಂದ ಕಲಕಕ್ಕೆ ಹೋಗಬಾರ್ದು. ಯಾಕಂದರೆ ಅದೆಲ್ಲ ಫುಲ್ ಮ್ಯಾಶ್ ಆಗಿಬಿಟ್ರೆ ಅದು ಅನ್ನ ತಿನ್ನೋವಾಗ ಬಾಯಿಗೆ ಸಿಗಲ್ಲ, ಪೀಸ್ ಥರ. ಹಂಗಾಗಿ ಅದನ್ನು ಸ್ಪೂನಿಂದ ಕಲಕಬಾರ್ದು. 1-2 ನಿಮಿಷ ಹಾಗೆ ಬಿಡಬೇಕು, ಫುಲ್ಲು ಲೋ ಫ್ಲೇಮಲ್ಲಿ ಬಿಡಬೇಕು. ಮತ್ತು ಹೀಗೆ ಲೋ ಫ್ಲೇಮಲ್ಲಿ ಫ್ರೈ ಆಗ್ತಾ ಇರುವಾಗ ನಾನಲ್ಲಿ ಬಿಸಿ ಅನ್ನನ ತಟ್ಟೆಗೆ, ಇನ್ನೊಂದು ಪ್ಲೇಟ್ಗೆ ಅಥವಾ ತಟ್ಟೆಗೆ ಹಾಕಿ ಹರಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹರಡಿದ್ರೆ ಅದು ತಣ್ಣಗಾಗಿ ಬಿಡಿ ಬಿಡಿಯಾಗಿರುತ್ತೆ ಅನ್ನ ಅಂತ. ನೋಡಿ, ಇವಾಗ ಮೊಟ್ಟೆ ಸ್ವಲ್ಪ 75% ಬೆಂದಿದೆ. ಅದನ್ನು ಈ ಥರ ನಿಧಾನಕ್ಕೆ ತಳದಿಂದ ಬಿಡಿಸ್ತಾ ಇದ್ದೀನಿ. ನೀಟಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಿರೋಷ್ಟು ಉಪ್ಪನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಗಳನ್ನು ಹಾಕ್ಕೊಂಡಿದ್ದ ತಕ್ಷಣ 1-2 ನಿಮಿಷ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು.
2-3 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಅನ್ನನ ಹಾಕ್ಕೊಳ್ಬೇಕು. ಅನ್ನ ಚೆನ್ನಾಗಿ ಮಿಕ್ಸ್ ಆದ ನಂತರ ಮನೆಯಲ್ಲಿ ಸೋಯಾ ಸಾಸ್ ಇದ್ದರೆ 1-2 ಸ್ಪೂನ್ ಹಾಕ್ಕೋಬೇಕು. ಇದ್ದರೆ ಓಕೆ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿ. ತುಂಬ ಚೆನ್ನಾಗಿರುತ್ತೆ ಈ ಎಗ್ ರೈಸು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಮರಿದೆ ಕಮೆಂಟ್ ಮಾಡಿ ಪ್ಲೀಸ್. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.